ನಿಮ್ಮ ಮನೆಯಲ್ಲಿ ಈ 4 ವಸ್ತುಗಳನ್ನ ಏನಾದ್ರೂ ಇಟ್ಕೊಂಡಿದ್ರೆ ಈ ಕೂಡಲೇ ಹೊರಗಡೆ ಹಾಕೋದು ಉತ್ತಮ ಅಂತಾನೆ ಹೇಳ್ಬೋದು. ಹಾಗಿದ್ರೆ ಯಾವ ಈ 4 ವಸ್ತುಗಳು ಅಂತ ನಿಮ್ಗೂ ಕೂಡ ತಿಳಿಸ್ಕೊಡ್ತೀನಿ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ಕನ್ನಡ ಪಾಕಶಾಲೆಗೆ ಸ್ವಾಗತ. ಮನೆಯಲ್ಲಿ ಸಾಮಾನ್ಯವಾಗಿ ನಮ್ಗೆಲ್ಲ ಯಾವ್ದನ್ನ ಇಟ್ಕೋಬಾರ್ದು ಯಾವ್ದನ್ನ ಇಟ್ಕೋಬೇಕು ಅನ್ನೋದು ಕೂಡ ಗೊತ್ತಿರಲ್ಲ ಅಲ್ವಾ. ಮನೆಯಲ್ಲಿ ಸಾಮಾನ್ಯವಾಗಿ ನಾವು ಹೊರಗಡೆ ಹಾಕುವಂತಹ ವಸ್ತುಗಳನ್ನ ಮನೆಯಲ್ಲೇ ಇಟ್ಕೊಂಡಿರ್ತೀವಿ ಅಲ್ವಾ. ಅದರಿಂದ ನಾವು ನಮ್ಗೆ ಗೊತ್ತಿಲ್ದೇನೆ ತುಂಬಾನೇ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತೀವಿ. ಕೆಲ್ಸ ಮುಂದಕ್ಕೆ ಹೋಗದೆ ಇರೋಂಥದ್ದು, ಯಾವುದೇ ಒಂದು ಮನೆಯಲ್ಲಿ ಅಡಚಣೆಗಳು ಆಗುವಂಥದ್ದು, ಯಾವುದೇ ಒಂದು ಕೆಲಸನ ಮಾಡುವಾಗ, ಜೊತೆಗೆ ನಮ್ಮ ಸಮಯ ಕೆಡುವಂಥದ್ದು, ನಮ್ಮ ಸಮಯ ಹಾಳಾಗುವಂಥದ್ದು, ಕೆಟ್ಟ ಸಮಯನ ಎದುರಿಸುವಂಥದ್ದು, ಈ ರೀತಿ ಎಲ್ಲ ಸಮಸ್ಯೆಗಳನ್ನ ಅನುಭವಿಸ್ತಾನೆ ಇರ್ತೀವಿ. ದರಿದ್ರ ಇರ್ಬೋದು, ಈ ರೀತಿಯಾದಂತಹ ಸಮಸ್ಯೆಗಳನ್ನ ನಾವು ಎದುರಿಸ್ತಾನೆ ಇರ್ತೀವಿ. ಆದ್ರೆ ನಮ್ಗೆ ಅದ್ರ ಬಗ್ಗೆ ಅರಿವೇ ಇರೋದಿಲ್ಲ. ಯಾಕೆ ಹೀಗಾಗ್ತಾ ಇದೆ ಅಂತಾನು ಕೂಡ ಗೊತ್ತಾಗೋದಿಲ್ಲ. ನಿಮ್ಮ ಮನೆಯಲ್ಲಿ ಈ 4 ವಸ್ತುಗಳನ್ನ ಏನಾದ್ರೂ ಇಟ್ಕೊಂಡಿದ್ರೆ ಈ ಕೂಡಲೇ ಹೊರಗಡೆ ಹಾಕೋದು ಉತ್ತಮ ಅಂತಾನೆ ಹೇಳ್ಬೋದು. ಹಾಗಿದ್ರೆ ಯಾವ ಈ 4 ವಸ್ತುಗಳು ಅಂತ ನಿಮ್ಗೂ ಕೂಡ ತಿಳಿಸ್ಕೊಡ್ತೀನಿ. ನಿಮ್ಮ ಮನೆಯಲ್ಲಿ ಈ ರೀತಿಯಾದಂತಹ ಯಾವ್ದಾದ್ರು ವಸ್ತುಗಳಿದ್ರೆ ನೀವು ಕೂಡ ಮನೆಯಿಂದ ಆಚೆ ಹಾಕಿ ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಬಹುದು. ಹಾಗಾದ್ರೆ ಯಾವ್ದು ಈ 4 ವಸ್ತುಗಳು? ಮೊದಲನೆಯದಾಗಿ ಹೊಡೆದ ಅಥವಾ ಬಳಕೆಯಾಗದಂತಹ ಪಾತ್ರೆಗಳು. ಇತ್ತೀಚಿನ ದಿನಗಳಲ್ಲಿ ಮನೆಗಳಲ್ಲಿ ಪಾತ್ರೆಗಳು ಹೆಚ್ಚಾಗ್ತಿವೆ. ಫ್ಯಾಷನ್ ಬದಲಾವಣೆಯೊಂದಿಗೆ ಈ ಹಳೆಯ ಪಾತ್ರೆಗಳನ್ನು ಅಂಗಡಿಯ ದಾರಿ ತೋರಿಸಲಾಗ್ತಾ ಇದೆ. ಆದರೆ ಶನಿಯು ಹಳೆಯ ಹಿತ್ತಾಳೆ ಪಾತ್ರೆಗಳಲ್ಲಿ ಅಥವಾ ಸ್ಟೀಲ್, ಗಾಜು ಅಥವಾ ಪ್ಲಾಸ್ಟಿಕ್, ಒಡೆದ ಅಥವಾ ಬಳಕೆಯಾಗದಂತಹ ಪಾತ್ರೆಗಳಲ್ಲಿ ನೆಲೆಸಿರ್ತಾನೆ. ಅಂತಹ ಪರಿಸ್ಥಿತಿಯಲ್ಲಿ ನಮ್ಗೇನೆ ಗೊತ್ತಿಲ್ಲದೆ ಇರೋ ರೀತಿ ನಾವು ಅನೇಕ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತೀವಿ. ಅಂತಹ ಪರಿಸ್ಥಿತಿಯಲ್ಲಿ ಅವರು ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನ ಅವರ ಜೀವನದಲ್ಲಿ ಅನೇಕ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಶನಿಯು ಅಂತಹ ಪರಿಸ್ಥಿತಿಯಲ್ಲಿ ಅವರ ಜೀವನದಲ್ಲಿ ಅನೇಕ ಸಮಸ್ಯೆಗಳಿಗೆ ಕಾರಣವಾಗಿ ಪ್ರಾರಂಭಿಸ್ತಾರೆ. ಒಡೆದ ಅಥವಾ ಬಳಕೆಯಾಗದ ಪಾತ್ರೆಗಳನ್ನ ಮನೆಯಿಂದ ಆಚೆ ತೆಗೆಯುವುದು ಉತ್ತಮ. ಎರಡನೆಯದಾಗಿ ತುಕ್ಕು ಹಿಡಿದ ವಸ್ತುಗಳು. ಹಲವು ಬಾರಿ ತುಕ್ಕು ಹಿಡಿದ ಹಳೆಯ ವಸ್ತುಗಳು, ಪೆಟ್ಟಿಗೆಗಳು, ಹರಿತವಾದ ಉಪಕರಣಗಳನ್ನು ಮನೆಯಲ್ಲಿ ಇಟ್ಕೊಂಡಿರ್ತೀವಿ. ಪ್ರತಿದಿನ ಸ್ಟೋರ್ ರೂಮ್ ನಲ್ಲಿ ಮಲಗಿರುವಂತಹ ವಿಷಯವನ್ನು ನೀವು ನೋಡಿದ್ದರೂ ನಿಮ್ಗೆ ಅರಿವೇ ಆಗೋದಿಲ್ಲ. ಅದು ನಿಮ್ಮ ಜೀವನದ ಸಕಾರಾತ್ಮಕ ಶಕ್ತಿಯನ್ನು ನಾಶಪಡಿಸುತ್ತೆ. ಆದ್ದರಿಂದ ನೀವು ಜೀವನದಲ್ಲಿ ಪ್ರಗತಿ ಹೊಂದಬೇಕು ಅಂದ್ರೆ ಈ ತುಕ್ಕು ಹಿಡಿದ ಬಳಸಲಾಗದೆ ಇರುವಂತಹ ಕಬ್ಬಿಣದ ವಸ್ತುಗಳನ್ನ ಮನೆಯಿಂದ ಆಚೆ ಹಾಕೋದು ಉತ್ತಮ. ಮೂರನೆಯದು ಹಳೆ ಬಟ್ಟೆ. ಸಾಮಾನ್ಯವಾಗಿ ಹಳೆ ಬಟ್ಟೆಗಳು ಗಾದಿ ಅಥವಾ ಹಾಸಿಗೆಯನ್ನ ಹೊಲಿಸ್ಲಿಕ್ಕೆ ಇಟ್ಟಿರ್ತೀವಿ. ಕೆಲವು ಸಮಯದಲ್ಲಿ ಉಪಯೋಗ ಆಗುತ್ತೆ ಅಂತಲೋ ಅಥವಾ ಇನ್ನೊಂದ್ರಲ್ಲಿ ಉಪಯೋಗ ಆಗುತ್ತೋ ಅಂತಲೋ ಇಟ್ಟಿರ್ತೀವಿ. ಹೀಗೆ ವರ್ಷಗಟ್ಟಲೆ ಹಳೆ ಬಟ್ಟೆಗಳನ್ನ ಹಾಗೆ ಇಡೋದ್ರಿಂದ ಕೆಲವೊಂದು ಕ್ರಿಮಿಕೀಟಗಳು ಸೇರ್ಕೊಳ್ತವೆ. ಇಂತಹ ಬಳಸಲಾಗದ ಬಟ್ಟೆಗಳು ಮನೆಯ ಜನರ ಆರೋಗ್ಯದ ಮೇಲೆ ಹಾಗೂ ಶಕ್ತಿ ಮೇಲೆ ಕೆಟ್ಟ ಪರಿಣಾಮನೆ ಬೀರುತ್ತೆ. ಬಳಕೆಯಾಗದಂತಹ ಬಟ್ಟೆಗಳನ್ನ ಹಾಗೆ ಇಡೋದ್ರಿಂದ ದರಿದ್ರನು ಕೂಡ ಹೆಚ್ಚುತ್ತಾ ಹೋಗುತ್ತೆ. ಮನೆಯಲ್ಲಿ ಯಾವ ಕೆಲ್ಸಾನು ಕೂಡ ಮುಂದೆ ಹೋಗೋದಿಲ್ಲ. ಕೆಲ್ಸ ಮಾಡಕ್ ಹೋದ್ರುನು ಮಾಡ್ಲೋ ಬೇಡೋ ಅನ್ನೋಂತಹ ಮನಸ್ಥಿತಿಗೆ ಬಂದ್ಬಿಡ್ತೀವಿ. ಹಾಗಾಗಿ ಬಳಕೆ ಆಗದೆ ಇರುವಂತಹ ಅಥವಾ ಹಳೆಯ ಬಟ್ಟೆಗಳನ್ನ ಹಾಗೆ ಇಟ್ಟಿದ್ರೆ ಮನೆಯಿಂದ ಆಚೆ ಹಾಕಿ. ಇನ್ನು 4ನೇಯದಾಗಿ ಬಂದಾದ ಗಡಿಯಾರ. ಬಂದಾದ ನಡಿದೇ ಇರುವಂತಹ ಅಥವಾ ಹಳೆಯ ಗಡಿಯಾರಗಳು ಹಾಗೆ ನಿಂತೋಗಿದ್ರೆ ಹಾಗೆ ಇಟ್ಟಿರ್ತೀವಿ ಅಲ್ವಾ. ಈ ರೀತಿ ಗಡಿಯಾರನ ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ನಿಮ್ಮ ಸ್ವಂತ ಪ್ರಗತಿಯ ಹಾದಿಯನ್ನು ನೀವೇ ಮುಚ್ಚಿದಂತೆ. ಆದ್ರಿಂದ ತಪ್ಪಾಗಿಯೂ ಕೂಡ ಮನೆಯಲ್ಲಿ ನಿಂತ ಗಡಿಯಾರನ ಇಟ್ಕೊಳ್ಬೇಕು. ಬಂದಾದ ಗಡಿಯಾರನ ಮನೆಯಲ್ಲಿ ಇಡೋದ್ರಿಂದ ಒಳ್ಳೆಯ ಸಮಯವನ್ನು ಕೂಡ ಕೆಟ್ಟ ಸಮಯವನ್ನಾಗಿ ಪರಿವರ್ತಿಸುತ್ತೆ. ನಿಂತ ಗಡಿಯಾರ ಮನೆಯಲ್ಲಿದ್ರೆ ನಮ್ಮ ಸಮಯನು ಕೆಟ್ಟಂತೆ. ಆದ್ರಿಂದ ನಿಂತ ಗಡಿಯಾರನ ಮನೆಯಲ್ಲಿ ಇಟ್ಕೊಳ್ಳೋದು ಒಳ್ಳೇದಲ್ಲ. ನಾನ್ ತಿಳ್ಕೊಂಡಿರುವಂತಹ ಮಾಹಿತಿನ ನಿಮ್ ಜೊತೆಗೂ ಕೂಡ ಹಂಚ್ಕೊಂಡಿದೀನಿ.
ನೀವು ಕೂಡ ತಿಳ್ಕೊಂಡು ಇನ್ನೊಬ್ರಿಗೂ ಕೂಡ ತಿಳಿಸಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.